ನಾವು ಗಮನಿಸಬೇಕಂತ ವಿಷಯ ಏನಪ್ಪ ಅಂದರೆ, ಆಗಿನ ಕಾಲದಿಂದಲೂ ಕೂಡ ಎತ್ತುಗಳ ಮೂಲಕ ಈ ಎಲ್ಲ ಕೆಲಸವನ್ನು ಮಾಡಿಸ್ತಾ ಇದ್ರು. ಆದರೆ ಈಗ ಟ್ರ್ಯಾಕ್ಟರ್, ಆಧುನಿಕ ಉಪಕರಣಗಳು ಇವೆಲ್ಲ ಬಂದಿದ್ರೂ ಕೂಡ ಇವತ್ತಿಗೂ ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಸಣ್ಣ ರೈತರು, ಸ್ವಲ್ಪ ಆರ್ಥಿಕವಾಗಿ ತೊಂದರೆಯಲ್ಲಿರ್ತಕ್ಕಂಥವರು ಸಾಂಪ್ರದಾಯಿಕ ಉಪಕರಣಗಳನ್ನು ಬಳಸಿಕೊಂಡು ತಮ್ಮ ಹಣಕಾಸನ್ನು ಒಂದಿಷ್ಟಾದರೂ ಉಳಿಸಬೇಕು ಅಂತಕ್ಕಂತಹ ಆಲೋಚನೆಯಲ್ಲಿ ನಮ್ಮ ರೈತಾಪಿ ವರ್ಗದವರು ಮುಂದೆ ಸಾಗ್ತಾನೆ ಇದ್ದಾರೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ಗ್ರಾಮೀಣ ಪರಿಸರದ ವಿವಿಧ ಉಪಕರಣಗಳನ್ನು ಪರಿಚಯಿಸ್ತಕ್ಕಂಥ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಹಲವಾರು ಉಪಕರಣಗಳನ್ನು ಈಗಾಗಲೇ ಈ ಸರಣಿಯಲ್ಲಿ ಪರಿಚಯ ಮಾಡಿಕೊಂಡಿದ್ದೀವಿ. ಸುಮಾರು 20ಕ್ಕೂ ಹೆಚ್ಚು ಉಪಕರಣಗಳನ್ನ ಪರಿಚಯ ಮಾಡಿಸಿದ್ದೀವಿ. ನೀವೆಲ್ಲರೂ ಕೂಡ ಖುಷಿ ಪಡ್ತಾ ಇದ್ದೀರಿ. ಇಂದು ಮತ್ತೊಂದು ಗ್ರಾಮೀಣ ಸಂಸ್ಕೃತಿಯಲ್ಲಿ ಕೇಳಿ ತಾವೆಲ್ಲರೂ ಕೂಡ ಮೆಚ್ಚಿಕೊಂಡಿರ್ತಕ್ಕಂಥ ವಸ್ತು ಅಂದ್ರೆ ಅದು ವಂದ್ರಿ. ಹಾಗಾದ್ರೆ ವಂದ್ರಿ ಅಂದ್ರೆ ಏನು? ಇದರ ವೈಶಿಷ್ಟ್ಯ ಏನು? ಗ್ರಾಮೀಣ ಪರಿಸರದಲ್ಲಿ ಇದರ ಮಹತ್ವ ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲೇ ತಿಳಿಯೋಣ. ಬನ್ನಿ, ಹೆಚ್ಚು ತಡ ಮಾಡದೆ ಈ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಕರ್ನಾಟಕವು ಸಾಮಾನ್ಯವಾಗಿ ಕೃಷಿ ಪ್ರದೇಶವಾಗಿದೆ. ಇಲ್ಲಿ ಕೃಷಿಯನ್ನೇ ನಂಬಿ ಬದುಕತಕ್ಕಂತಹ ಜನಸಂಖ್ಯೆ ಹೆಚ್ಚಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ತಿಳಿದ ವಿಷಯ. ಇದು ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂಥದ್ದು. ತಲೆಮಾರುಗಳಿಂದ ಕೃಷಿ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಜೀವನದ ಒಂದು ಭಾಗವಾಗಿರ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಅದೇ ಪ್ರಕಾರವಾಗಿ ತಲೆಮಾರುಗಳಿಂದ ಬಂದಿರತಕ್ಕಂತಹ ಕೃಷಿ ವ್ಯವಸ್ಥೆ 1/3 ಭಾಗದಷ್ಟು ಜನ ಇವತ್ತು ಕೃಷಿಯನ್ನೇ ಅವಲಂಬಿಸಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇನ್ನು ಕೃಷಿ ಅಂದಾಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅದು ಮಣ್ಣಿನಿಂದಲೇ ಪ್ರಾರಂಭ. ಮಣ್ಣನ್ನ ಹದಗೊಳಿಸಬೇಕು ಅಂದ್ರೆ ಹಲವಾರು ಉಪಕರಣಗಳು ನಮ್ಮೆಲ್ಲರಿಗೂ ಗೊತ್ತಿದೆ, ಅವೆಲ್ಲ ಬೇಕು. ಅವೆಲ್ಲದರ ನಡುವೆ ಪ್ರಾಚೀನ ಕಾಲದಿಂದಲೂ ಕೂಡ ಬಳಕೆಯಲ್ಲಿರ್ತಕ್ಕಂಥ ವಸ್ತು ಅಂದ್ರೆ ಅದು ವಂದ್ರಿ. ಇನ್ನು ಕೃಷಿ ವ್ಯವಸ್ಥೆಗಳು ಅಂದಾಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅಲ್ಲಿ ಕೊಯ್ಲು, ಮಣ್ಣು ಹದಗೊಳಿಸುವುದು, ಕಳೆ ತೆಗೆಯುವುದು, ಈ ಪ್ರಕಾರವಾಗಿ ವಿಂಗಡಣೆಗೊಳ್ಳುತ್ತಾ ಬಿತ್ತನೆ ಹೀಗೆ ಮುಂದೆ ಸಾಗುತ್ತದೆ. ನೇಗಿಲು ಪ್ರಾಥಮಿಕ ಉಪಕರಣವಾದರೆ ದ್ವಿತೀಯ ಹಂತದಲ್ಲಿ ಅಂದರೆ ಈ ತೆಗೆದಂತಹ ಮಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಬೇರೆ ಎಡೆಗೆ ಅದನ್ನು ಸ್ಥಳಾಂತರ ಮಾಡೋದಕ್ಕೆ ಈ ವಂದ್ರಿಯಂತಹ ಉಪಕರಣಗಳು ಸರ್ವೇ ಸಾಮಾನ್ಯವಾಗಿ ಬೇಕು. ಇನ್ನು ಇದಿಷ್ಟೇ ಅಲ್ಲದೆ ಭೂಮಿಯ ಮಣ್ಣಿನ ಹೆಂಟೆಗಳನ್ನು ಒಡೆಯಲು ಹಾಗೆ ಮಣ್ಣನ್ನು ಸಮತಟ್ಟಾಗಿ ಮಾಡಲು ಈ ವಂದ್ರಿ
ನೆರವಾಗುತ್ತದೆ. ಇನ್ನು ಭಾರತದಂತಹ ದೇಶಗಳಲ್ಲಿ ಇಂದಿಗೂ ಕೂಡ ಸಾಕಷ್ಟು ವೈವಿಧ್ಯಮಯ ಉಪಕರಣಗಳು ಇಂದಿಗೂ ಕೂಡ ಪೈಪೋಟಿಯಲ್ಲಿದೆ. ಆದರೂ ಕೂಡ ಸಣ್ಣ ಹಿಡುವಳಿದಾರರಿಗೆ, ಅತಿ ಸಣ್ಣ ರೈತರಿಗೆ ಇದು ಒಂದು ವರದಾನವಾಗಿ ನಿಂತಿದೆ. ಇವತ್ತಿಗೂ ಕೂಡ ಎಷ್ಟೋ ಜನ ತಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಕೂಡ ಈ ವಂದ್ರಿಯನ್ನು ಆಧಾರವಾಗಿಟ್ಕೊಂಡಿದ್ದಾರೆ. ಇದನ್ನು ಪ್ರಮುಖವಾಗಿ ಮರ ಮತ್ತು ಕಬ್ಬಿಣವನ್ನು ಬಳಸಿ ತಯಾರು ಮಾಡ್ತಾರೆ. ಪ್ರಮುಖವಾಗಿ ಗಮನಿಸಬೇಕಂತ ವಿಷಯ ಏನಪ್ಪ ಅಂದರೆ, ಮರದ ಗುಣಮಟ್ಟದ ಆಧಾರದ ಮೇಲೆ ಇದರ ಬಾಳಿಕೆಯ ಬಗ್ಗೆ ನಾವು ಉಲ್ಲೇಖಗಳನ್ನು ನೋಡ್ಬೋದು. ಇನ್ನು ವಂದರಿಯ ರಚನೆ ಸ್ಥಳದಿಂದ ಸ್ಥಳಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತದೆ. ಆದರೂ ಕೂಡ ಇದರಲ್ಲಿ ಪ್ರಮುಖವಾಗಿ ಹಿಡಿಕೆ ಇರುತ್ತೆ. ಹಾಗೆ ಒಂದು ರೀತಿಯ ಕೋಲು ಅಂದರೆ ಮರದ ಒಂದು ತುಂಡಿರುತ್ತೆ. ಹಾಗೆ ಮುಂಭಾಗದಲ್ಲಿ ಇದಕ್ಕೆ ಚೂಪಾದ ಒಂದು ಉಪಕರಣವನ್ನು ಅಳವಡಿಸಿರ್ತಾರೆ. ಇನ್ನು ರೈತರಿಗೆ ಇದು ಅನುಕೂಲಕರವಾಗಬೇಕು, ಹಾಗೆ ಹಿಡ್ಕೊಳ್ಳೋದಕ್ಕೂ ಕೂಡ ಸಹಾಯಕವಾಗಬೇಕು ಅನ್ನೋಂಥ ದೃಷ್ಟಿಕೋನದಿಂದ ಓಕ್ ಅಥವಾ ತೇಗದ ಮರದ ತುಂಡುಗಳನ್ನು ಹೆಚ್ಚಾಗಿ ಇಲ್ಲಿ ಬಳಸಲಾಗುತ್ತೆ. ಮರದ ಕೆಲವು ಭಾಗಗಳು ತೇವಾಂಶದಿಂದ ಕೂಡಿರಬೇಕು. 10 ರಿಂದ 12 ಪ್ರಮಾಣದಷ್ಟು ತೇವಾಂಶದಿಂದ ಕೂಡಿರಬೇಕು. ಹಾಗೆ 500 ಮಿಲಿಗ್ರಾಂ ತೂಕ ಇರುವ ಹಾಗೆ ನೋಡಿಕೊಳ್ಳಬೇಕು. ಇನ್ನು ಇತ್ತೀಚಿನ ದಿನಗಳಲ್ಲಿ ಮೈಲ್ಡ್ ಸ್ಟೀಲ್ ಅಥವಾ ಸ್ಟೀಲ್ ನಂತಹ ಉಪಕರಣಗಳನ್ನು ಕೂಡ ಮರದ ಬದಲಿಗೆ ಬಳಸ್ತಾ ಇರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ನೇಗಿಲಿನಿಂದ ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಣ್ಣು ಪದರ ಪದರವಾಗಿ ಬಿಟ್ಟುಕೊಳ್ಳುತ್ತದೆ. ಇದನ್ನು ಪುಡಿ ಮಾಡೋದಕ್ಕೋಸ್ಕರ ಈ ವಂದ್ರಿ ನೆರವಾಗುತ್ತೆ. ಪುಡಿ ಮಾಡಿ ಹದಗೊಳಿಸೋದಕ್ಕೆ, ಹಾಗೆ ಬಿತ್ತನೆಗೆ ಭೂಮಿಯನ್ನು ತಯಾರು ಮಾಡುವಂತಹ ಕೆಲಸವನ್ನು ಈ ವಂದ್ರಿ ಮಾಡಿಕೊಡುತ್ತೆ. ಇನ್ನು ವಂದ್ರಿಯ ಹಲ್ಲುಗಳು ಪ್ರಮುಖವಾಗಿ ಗಾಳಿ ಆಡೋದಕ್ಕೆ, ಅಂದರೆ ಮಣ್ಣನ್ನು ಪದರವಾಗಿರ್ತಕ್ಕಂತಹ ಮಣ್ಣನ್ನು ಮೇಲಿನಿಂದ ಅದನ್ನು ಸರಿಸೋದ್ರ ಮೂಲಕ ಗಾಳಿ ಆಡೋದಕ್ಕೂ ಕೂಡ ಅನುಕೂಲವನ್ನು ಕಲ್ಪಿಸಿಕೊಡುತ್ತೆ. ಇದರಿಂದ ಏನಾಗುತ್ತೆ, ನೀವು ಬಿತ್ತನೆ ಮಾಡ್ತಕ್ಕಂತಹ ಬೀಜ ಮೊಳಕೆ ಒಡೆದು ಅದೊಂದು ಗಿಡವಾದಾಗ ಅದರ ಬೇರಿಗೂ ಕೂಡ ಇದು ಸಹಾಯಕವಾಗುತ್ತೆ. ಇದಿಷ್ಟೇ ಅಲ್ಲದೆ ಮಣ್ಣಿನ ತೇವಾಂಶ ಒಳಗೆ ಉಳಿಯೋದಕ್ಕೆ ಸಹಾಯಕವಾಗುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಮಳೆಗಾಲದಲ್ಲಿ ಮಳೆ ಬಂದಾಗ ಭೂಮಿಗೆ ಇಂಗು ಬೇಕಲ್ವಾ, ಇಂಗು ಗುಂಡಿಗಳು ಅಂತ ಮಾಡ್ತಾರೆ, ನಿಮ್ಮೆಲ್ಲರಿಗೂ ಗೊತ್ತು. ಆ ಇಂಗು ಗುಂಡಿಗಳ ಮೂಲಕ ಸಾಮಾನ್ಯವಾಗಿ ಮಳೆ ನೀರು ಇಂಗು ಗುಂಡಿಯನ್ನು ಸೇರುತ್ತೆ, ಇದು ಗೊತ್ತಿದೆ. ಅದೇ ಪ್ರಕಾರವಾಗಿ ಈ ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಇಂಗು ಗುಂಡಿಗಳನ್ನು ಮಾಡಲ್ಲ, ಬದಲಾಗಿ ಮಣ್ಣನ್ನು ಸಡಿಲಗೊಳಿಸೋದ್ರ ಮೂಲಕ ಭೂಮಿಯ ಆಳಕ್ಕೆ ಮಳೆ ನೀರು ಹೋಗಬೇಕು, ಆ ರೀತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ. ಇನ್ನು ಸಾಮಾನ್ಯವಾಗಿ ಬಿಸಿಲು ಬಂದಾಗ ಆವಿಯಾಗಿ ನೀರು ಹೋಗೋದನ್ನ ನೀವು ಗಮನಿಸಿರ್ಬೋದು. ಅದನ್ನು ತಡೆಗಟ್ಟೋದಕ್ಕೆ ಈ ವಂದ್ರಿ ಸಹಾಯ ಮಾಡುತ್ತೆ. ನೀವೇನಾದರೂ ಬಿತ್ತನೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ವಂದ್ರಿಯನ್ನು ಬಳಸೋದ್ರಿಂದ 20% ಭಾಗದ ನೀರನ್ನು, ತೇವಾಂಶವನ್ನು ಹಾಗೇ ಉಳಿಸ್ಬೋದು ಅಂತಕ್ಕಂಥದ್ದು ಇತ್ತೀಚೆಗೆ ನಡೆದಂಥ ಸಂಶೋಧನೆಗಳು ನಮಗೆ ತಿಳಿಸ್ತವೆ. 2023, 25 ಹಾಗೂ 2006ರಲ್ಲಿ ನಡೆದಂಥ ಸಂಶೋಧನೆಗಳು ನಮಗೆ ತಿಳಿಸ್ತವೆ. ಇನ್ನು ದಕ್ಷಿಣ ಕರ್ನಾಟಕದ ಹಾಸನದಿಂದ ಹಿಡಿದು ಉತ್ತರ ಕರ್ನಾಟಕದ ಧಾರವಾಡದವರೆಗೂ ಕೂಡ ಈ ವಂದ್ರಿಗಳಲ್ಲಿ ವಿಭಿನ್ನ ರೂಪದ ವಂದ್ರಿಗಳನ್ನು ನಾವು ಗಮನಿಸಬಹುದು. ಇನ್ನು ಹಾಸನದಲ್ಲಿ ಇದನ್ನು ಪಲ್ಲುಕಾಯಿ ಅಂತಾರೆ. ಅಂದರೆ ಪಲ್ಲುಕಾಯಿ ಅಂದರೆ ಇದನ್ನು ಏನು ಮಾಡ್ತಾರಪ್ಪ ಅಂದರೆ, ಇದನ್ನು ಮನುಷ್ಯರು ಮಾಡಲ್ಲ, ಬದಲಾಗಿ ಎತ್ತುಗಳಿಂದ ಎಳಿಸ್ತಾರೆ. ಇದರಲ್ಲಿ ಸುಮಾರು 30 kg ತೂಕ ಇರುತ್ತೆ. ಇದು ಅಂದರೆ ಆ ತೂಕದಿಂದಾಗಿ ಏನು ಮಾಡ್ತಾರೆ, ಮಣ್ಣನ್ನು ಸಡಿಲಗೊಳಿಸ್ತಕ್ಕಂಥದ್ದು ಕೆಲಸವನ್ನು ಈ ಒಂದು ಉಪಕರಣ ಮಾಡುತ್ತೆ. ಇದನ್ನು ಕೂಡ ವಂದ್ರಿಯ ಒಂದು ರೂಪ ಅಂತ ನಾವು ಹೇಳ್ಬೋದು. ಇನ್ನು ಉತ್ತರ ಕರ್ನಾಟಕದಲ್ಲಿ ಹೆಗ್ಗುಂಟೆ, ಎತ್ಕುಂಟೆ, ಕುಂಟೆ,
ಅನ್ನುವಂತಹ ಹೆಸರಿನಿಂದ ಇದನ್ನು ಸೂಚಿಸಲಾಗುತ್ತೆ. ಇಲ್ಲಿ ಹೆಚ್ಚು ತೂಕ ಇರುವ ಹಾಗೆ ಇದನ್ನು ತಯಾರು ಮಾಡ್ತಾರೆ. ಯಾಕಪ್ಪ ಅಂದರೆ ಮಣ್ಣಿನ ಒತ್ತಡ ಜಾಸ್ತಿ ಬೇಕು, ಇಲ್ಲಿ ಮಣ್ಣು ಗಟ್ಟಿಯಾಗಿರುತ್ತಲ್ಲ, ಅದಕ್ಕೋಸ್ಕರ ಈ ಒಂದು ತಯಾರಿಕೆಯನ್ನು ಮಾಡ್ತಾರೆ. ಇದನ್ನು ಕೂಡ ವಂದ್ರಿಯ ಒಂದು ರೂಪ ಅಂತಲೇ ನಾವು ಹೇಳ್ಬೋದು. ಇನ್ನು ಬೆಳೆಗಳ ಮಧ್ಯೆ ನೀವು ಬೆಳೆಯನ್ನು ಬೆಳೀತಾ ಇರ್ತೀರಿ, ಆ ಬೆಳೆಗಳ ಮಧ್ಯೆ ಅನೇಕ ಅನಗತ್ಯ ವಸ್ತುಗಳು ಬೆಳೀತವೆ, ಅಂದರೆ ಕಳೆಗಳು ಬೆಳೀತವೆ. ಅವುಗಳನ್ನೆಲ್ಲ ತೆಗೆಯೋದಕ್ಕೆ ಕೂಡ ಈ ವಂದ್ರಿಯನ್ನು ಪ್ರಮುಖವಾಗಿ ಬಳಸ್ತಾರೆ. ಇನ್ನು ವಂದ್ರಿಯ ಮತ್ತೊಂದು ರೂಪಾಂತರ ಕೋನೋವೀಡರನ್ನು ಪ್ರಮುಖವಾಗಿ ಬಿತ್ತನೆ ಮಾಡಿದ 20 ದಿನಗಳ ನಂತರ ಇದನ್ನು ಬಳಸ್ತಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ವಿಷಯ ಏನಪ್ಪಾ ಅಂದರೆ ಇದು ಬೆಳೆಗೆ ಸಹಾಯಕವಾಗುತ್ತೆ. ಹಾಗೆ ಸೂರ್ಯನ ಬೆಳಕು ಹೆಚ್ಚಾಗಿ ಬೀಳಬೇಕು. ಹಾಗೆ ಈ ಪೈಪೋಟಿ ನಡೆಸ್ತಾ ಇರುತ್ತಲ್ಲ ಕಳೆಗಳು, ಅವುಗಳನ್ನೆಲ್ಲ ಹಸಿಗೊಬ್ಬರ ಮಾಡೋದಕ್ಕೂ ಕೂಡ ಇಂತಹ ವಂದ್ರಿಯ ಒಂದು ರೂಪಾಂತರ ನಮಗೆ ನೆರವಾಗುತ್ತೆ. ಇನ್ನು ಆರ್ಥಿಕ ದೃಷ್ಟಿಕೋನಗಳು, ಇದನ್ನು ಪ್ರಮುಖವಾಗಿ ಗಮನಿಸೋಣ. ಇಲ್ಲಿ ನಾವು ಗಮನಿಸಬೇಕಂತ ವಿಷಯ ಏನಪ್ಪ ಅಂದರೆ ಆಗಿನ ಕಾಲದಿಂದಲೂ ಕೂಡ ಎತ್ತುಗಳ ಮೂಲಕ ಈ ಎಲ್ಲ ಕೆಲಸವನ್ನು ಮಾಡಿಸ್ತಾ ಇದ್ರು. ಆದರೆ ಈಗ ಟ್ರ್ಯಾಕ್ಟರ್, ಆಧುನಿಕ ಉಪಕರಣಗಳು ಇವೆಲ್ಲ ಬಂದಿದ್ರೂ ಕೂಡ ಇವತ್ತಿಗೂ ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಸಣ್ಣ ರೈತರು, ಸ್ವಲ್ಪ ಆರ್ಥಿಕವಾಗಿ ತೊಂದರೆಯಲ್ಲಿರ್ತಕ್ಕಂಥವರು ಸಾಂಪ್ರದಾಯಿಕ ಉಪಕರಣಗಳನ್ನು ಬಳಸಿಕೊಂಡು ತಮ್ಮ ಹಣಕಾಸನ್ನು ಒಂದಿಷ್ಟಾದರೂ ಉಳಿಸಬೇಕು ಅಂತಕ್ಕಂತಹ ಆಲೋಚನೆಯಲ್ಲಿ ನಮ್ಮ ರೈತಾಪಿ ವರ್ಗದವರು ಮುಂದೆ ಸಾಗ್ತಾನೆ ಇದ್ದಾರೆ. ಇನ್ನು ಇತ್ತೀಚೆಗೆ ಧಾರವಾಡದ ರೈತರು ಸೈಕಲ್ ಚಕ್ರದಂತಹ ವಂದ್ರಿಯನ್ನು ಕಂಡುಹಿಡಿದಿದ್ದಾರೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಹೊರೆ ತಪ್ಪುತ್ತೆ, ಅಂದರೆ ಕೂಲಿ ಕಾರ್ಮಿಕರಿಗೆ ಹೊರೆ ಜಾಸ್ತಿ ಆಗುತ್ತಲ್ಲ, ಅದನ್ನು ತಪ್ಪಿಸೋದಕ್ಕೂ ಕೂಡ ಇದು ನೆರವಾಗುತ್ತೆ. ಇನ್ನೊಂದು ಕಡೆ ಕೂಲಿ ಕಾರ್ಮಿಕರ ಕೆಲಸವನ್ನು ಕೂಡ ಇದು ಕಿತ್ಕೊಳ್ಳುತ್ತೆ. ಇಂತಹ ಆಧುನಿಕ ಉಪಕರಣಗಳು ಕೆಲವು ಜನ ಒಂದಿಷ್ಟು ಒಂದೊತ್ತು ಊಟವನ್ನು ಮಾಡ್ತಾ ಇರ್ತಾರೆ. ಆ ಊಟಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸವನ್ನು ಈ ಆಧುನಿಕ ಉಪಕರಣಗಳು ಮಾಡ್ತಾ ಇವೆ. ಇದು ನಿಜಕ್ಕೂ ಕೂಡ ದುಃಖಕರ ವಿಷಯ. ಇನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಂತ ವಿಷಯ ಏನಪ್ಪ ಅಂದರೆ ಈ ವಂದ್ರೆಯನ್ನು ಬಳಸಿಕೊಂಡು ಕೆಲಸ ಮಾಡ್ತಕ್ಕಂಥವರು ಅನಾರೋಗ್ಯದಂತಹ ಸವಾಲುಗಳನ್ನು ಎದುರಿಸ್ತಾನೆ ಇರ್ತಾರೆ. ಅವರು ಮಾಡ್ತಕ್ಕಂತಹ ಭಂಗಿಗಳು ನಿರಂತರವಾಗಿ ಬದಲಾಗ್ತಾನೆ ಇರ್ತವೆ. ಈ ಕುರಿತಂತಹ ಸಂಶೋಧನೆಯನ್ನು ಹಾಸನದ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿನ ಕೆಲವು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಮೈಸೂರಿನಲ್ಲಿಯೂ ಕೂಡ ಈ ಕುರಿತಂತೆ ಸಂಶೋಧನೆಗಳು ನಡೆದಿವೆ. ಇಂದಿಗೂ ಕೂಡ ಸಂಶೋಧನೆಗಳು ನಡೀತಾನೆ ಇದೆ. ಅದೇ ಪ್ರಕಾರವಾಗಿ ಮಂಡ್ಯದಲ್ಲಿಯೂ ಕೂಡ ಒಂದು ಸಂಶೋಧನೆ ನಡೆದಿದೆ. ಹೀಗೆ ಸಂಶೋಧನೆಗಳ ಮೂಲಕ ಅವುಗಳ ಬಗೆಹರಿಸುವಿಕೆ, ಹಾಗೆ ರೈತರಿಗೆ ಆಗ್ತಿರ್ತಕ್ಕಂತಹ ತೊಂದರೆಗಳ ಬಗ್ಗೆ ಅಧ್ಯಯನಗಳು ನಡೀತಾನೆ ಇವೆ. ಇನ್ನು ಇದರಿಂದ ಅನಾರೋಗ್ಯ ಸಮಸ್ಯೆಗಳು ಅಂದರೆ ಬೆನ್ನು ನೋವು, ಕೆಳಹೊಟ್ಟೆ ನೋವು, ಕೀಲು ನೋವು, ಕಾಲು ನೋವು, ಈ ಒತ್ತಡಗಳು. ಅಂದರೆ ಯಾವಾಗಲೂ ಕೂಡ ರೈತರು ಈ ಸಾಂಪ್ರದಾಯಿಕ ಉಪಕರಣನ ಬಳಸಿದ್ರೆ ಬಗ್ತಾನೆ ಇರಬೇಕು, ಹೇಳ್ತಾ ಇರಬೇಕು. ಆ ರೀತಿ ಮಾಡೋದ್ರಿಂದ ಇಂತಹ ಸವಾಲುಗಳು ಸರ್ವೇ ಸಾಮಾನ್ಯವಾಗಿ ಉಂಟಾಗೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಆದ್ದರಿಂದ ಆಧುನಿಕತೆ ಉಪಕರಣಗಳು ಒಂದು ರೀತಿಯಲ್ಲಿ ಒಳ್ಳೆಯದು ಅಂತ ಹೇಳ್ತಾರೆ ಕೆಲವು ಸಂಶೋಧಕರು. ಆದರೆ ಇದು ಮಾನವನ ಶ್ರಮವನ್ನು ಕಡಿಮೆ ಮಾಡುತ್ತೆ. ಇದು ಪ್ರಮುಖವಾಗಿ ನಾವು ಗಮನಿಸಬೇಕಂತ ವಿಷಯ. ಇನ್ನು ಇದರ ಪ್ರಯೋಜನಗಳನ್ನ ಮತ್ತಷ್ಟು ನೋಡೋದಾದ್ರೆ ಪ್ರಮುಖವಾಗಿ ಇತ್ತೀಚೆಗೆ ರಾಸಾಯನಿಕಗಳನ್ನು ಬಳಸ್ತಾ ಇದ್ದಾರೆ. ಅಂದರೆ ಕಳೆನಾಶಕವನ್ನು ಬಳಸೋದ್ರ ಮೂಲಕ ಕಳೆಯನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಪ್ಪಿಸೋದಕ್ಕೋಸ್ಕರ ಈ ಸಾಂಪ್ರದಾಯಿಕ ಉಪಕರಣಗಳು ವಂದ್ರಿಯಂತಹ ಉಪಕರಣಗಳನ್ನು ಬಳಸೋದ್ರಿಂದ ಕಳೆನಾಶಕವನ್ನು ಬಳಸುವ ಅಗತ್ಯ ಇರಲ್ಲ. ಹಾಗೆ ಆರೋಗ್ಯಕರ ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ಬೋದು. ಅಂದರೆ ಬೆಳೆಗಳನ್ನು ಬೆಳೀತಕ್ಕಂಥ ಸಂದರ್ಭದಲ್ಲಿ ರಾಸಾಯನಿಕ ಅಂಶಗಳನ್ನು ಕಡಿಮೆಗೊಳಿಸೋದ್ರ ಮೂಲಕ ಸಾವಯವ ಗೊಬ್ಬರಗಳನ್ನು ಬಳಸಿಕೊಂಡು ಆರೋಗ್ಯಕರ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ
ಸಾಧ್ಯ ಇದೆ. ಇನ್ನು ಮಣ್ಣಿನ ಮೇಲ್ಪದರದಲ್ಲಿ ಇರ್ತಕ್ಕಂತಹ ಎರೆಹುಳಿಗೂ ಕೂಡ ಈ ವಂದ್ರಿಯಿಂದ ಸಹಾಯವಾಗುತ್ತೆ. ಅದೇ ಕಳೆನಾಶಕವನ್ನು ಏನಾದರೂ ಬಳಸಿದ್ರೆ ಈ ಎರೆಹುಳುಗಳು ಸಾವನ್ನಪ್ತವೆ. ಇದರಿಂದ ನಮ್ಮ ಬೆಳೆಗೂ ಕೂಡ ಹಾನಿಯಾಗುತ್ತೆ, ಹಾಗೆ ಪರಿಸರ ಸ್ನೇಹಿ ವಾತಾವರಣ ಸೃಷ್ಟಿಯಾಗಲ್ಲ. ಇಲ್ಲಿ ಬಹಳಷ್ಟು ಸವಾಲುಗಳು ನಮ್ಮ ಮುಂದೆ ಬರ್ತವೆ. ಇಂದು ಮಾರುಕಟ್ಟೆಯಲ್ಲಿ ಅನೇಕ ಸುಧಾರಿತ ವಂದ್ರಿಗಳು ಇಂದಿಗೂ ಕೂಡ ದೊರೀತಾ ಇದೆ. ಮಡಿಕೇರಿ, ಹಾಸನ, ಕೊಡಗು, ಚಿಕ್ಕಮಗಳೂರು, ಮೈಸೂರು, ಧಾರವಾಡ, ಬೆಂಗಳೂರು ಇಲ್ಲೆಲ್ಲ ತಯಾರು ಮಾಡ್ತಾರೆ. ಅಂದರೆ ರೈತರಿಗೆ ಯಾವ ರೀತಿ ಬೇಕು ಆ ರೀತಿ ಮಾಡಿಸ್ಕೊಳ್ತಂಥ ವ್ಯವಸ್ಥೆ ಇಲ್ಲಿ ಲಭ್ಯ ಇದೆ. ಇನ್ನು ರೈತರು ಕುಂಟೆಯನ್ನು ಅಥವಾ ವಂದ್ರಿಯನ್ನು ಬಳಸೋದಕ್ಕೆ ಬರೋದಿಲ್ಲ ಅಂತ ಅಂದರೆ ಪ್ರಮುಖ ಕೃಷಿ ಇಲಾಖೆಗಳು ಈ ಕುರಿತಂಥ ತರಬೇತಿಗಳನ್ನು ನೀಡ್ತವೆ. ಆ ತರಬೇತಿಗಳಲ್ಲಿ ಭಾಗಿಯಾಗೋದ್ರ ಮೂಲಕ ಸಾಂಪ್ರದಾಯಿಕ ವಸ್ತುಗಳ ಬಳಕೆಯ ಬಗ್ಗೆ ಇನ್ನಷ್ಟು ಅರಿವು ಮೂಡಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಪ್ರಾತ್ಯಕ್ಷವಾಗಿ ಅವರೆಲ್ಲವನ್ನು ಕೂಡ ತೋರಿಸ್ಕೊಡ್ತಾರೆ. ಹಾಗಾಗಿ ಇಂತಹ ಉಪಕರಣವನ್ನು ಬಳಸೋದನ್ನು ಕಲ್ತ್ಕೊಂಡ್ರೆ ಆರೋಗ್ಯಕರ ಬೆಳೆಯನ್ನು ಬೆಳೆಯೋದಕ್ಕೂ ಕೂಡ ಇದು ಸಹಾಯಕವಾಗುತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಇಂದಿಗೂ ಕೂಡ ಅನೇಕ ಯುವ ರೈತರು ತಮ್ಮನ್ನು ತಾವು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೃಷಿ ವ್ಯವಸ್ಥೆ ಮುನ್ನೆಲೆಗೆ ಬರಬೇಕು ಅಂದರೆ ನಾವು ಇಂತಹ ಸಾಂಪ್ರದಾಯಿಕ ಉಪಕರಣವನ್ನು ಬಳಸೋದನ್ನು ಕಲ್ತ್ಕೋಬೇಕು. ಹಾಗೆ ಆರೋಗ್ಯಕರವಾಗಿ ನಾವು ಬದುಕಬೇಕು ಅಂದರೆ ಇಂತಹ ಶ್ರಮದಾಯಕ ಜೀವನವನ್ನು ನಾವು ನಮ್ಮಲ್ಲಿ ಅಳವಡಿಸ್ಕೋಬೇಕು. ಇನ್ನು ಜಾಗತಿಕವಾಗಿ ಕೃಷಿ ವ್ಯವಸ್ಥೆ ಬೆಳಿಬೇಕು ಅಂದರೆ ಇಲ್ಲಿ ಆಧುನಿಕವಾಗಿ ಇರ್ತಕ್ಕಂತಹ ವ್ಯವಸ್ಥೆಗಳೇನು, ಅವುಗಳ ಪರಿಣಾಮಗಳೇನು, ಅವುಗಳಿಂದ ಉಪಯೋಗ ಏನು, ಅವುಗಳಿಂದ ಅಪಾಯ ಏನು, ಇವೆಲ್ಲವನ್ನ ಅರ್ಥ ಮಾಡ್ಕೋಬೇಕು. ಹಾಗೆ ಸಾಂಪ್ರದಾಯಿಕ ವಸ್ತುಗಳನ್ನು ಹೇಗೆ ಬಳಸಬೇಕು, ಅವುಗಳ ಬೆಳವಣಿಗೆ ಹೇಗೆ, ಮುಂದಿನ ಪೀಳಿಗೆಗೆ ಹೇಗೆ ಕೊಂಡೊಯ್ಯಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ನೀಡಬೇಕು. ಹಾಗೆ ವಿಜ್ಞಾನಿಗಳು ಕೂಡ ರೈತರೊಂದಿಗೆ ಕೈ ಜೋಡಿಸಿ ಈ ಬಗ್ಗೆ ಆಲೋಚಿಸಬೇಕು. ಆಗ ಮಾತ್ರ ಇಂತಹ ವೈವಿಧ್ಯಮಯ ಉಪಕರಣಗಳು ಉಳಿಯೋದಕ್ಕೆ ಸಾಧ್ಯ. ಏನಂತೀರಾ? ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತಷ್ಟು ವಿಭಿನ್ನ ವಿಷಯದೊಂದಿಗೆ ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಜೈ ಹಿಂದ್.